ಏಪ್ರಿಲ್ 19 ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4 ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. 48 hours to 72 hours ಒಳಗೇ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ್ SP ಮತ್ತು ಅವ್ರ ತಂಡ ಕೇಸ್ ಒಂದು ಡಿಟೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಶ್ಲಾಘಿಸ್ತೀವಿ. ಈ ಕೇಸ್ನಲ್ಲಿ 8 ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ. ಈ 8 ಜನ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ. ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಖಳೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ, 31 ವರ್ಷ, ಸನ್ ಆಫ್ ಪ್ರಕಾಶ್ ಬಾಖಳೆ, ರೆಸಿಡೆಂಟ್ ಆಫ್ ಗದಗ್. ಪ್ರಕಾಶ್ ಬಾಖಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇಂಟ್ ಆಗಿದ್ದಾರೆ. ಪ್ರಕಾಶ್ ಬಾಖಳೆ ಮತ್ತು ವಿನಾಯಕ್ ಬಾಖಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ. ಪ್ರಕಾಶ್ ಬಾಖಳೆ ಅವ್ರ ತಂದೆ, ವಿನಾಯಕ್ ಬಾಖಳೆ ಮಗ. ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ 29 ವರ್ಷ, ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ, ರೆಸಿಡೆಂಟ್ ಆಫ್ ಗದಗ್ ಟೌನ್, ಸನ್ ಆಫ್ ನಿಸಾರ್ ಅಹಮದ್ ಖಾಜಿ. ಮೂರನೇದು ಜೀಶಾನ್, ವಯಸ್ಸು 24 ವರ್ಷ, ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ, ರೆಸಿಡೆಂಟ್ ಆಫ್ ಗದಗ್ ಟೌನ್. ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ, 19 ವರ್ಷ, ಕಾರ್ ವಾಷರ್, ರೆಸಿಡೆಂಟ್ ಆಫ್ ಮಿರಜ್, ಮಹಾರಾಷ್ಟ್ರ. ಸೋಹೇಲ್ ಅಶ್ಫಾಕ್ ಖಾಜಿ, 19 ವರ್ಷ, ಹಮಾಲಿ ಕೆಲಸ ಮಾಡ್ತಾನೆ, ರೆಸಿಡೆಂಟ್ ಆಫ್ ಮಿರಜ್. ಈ ಸಾಹಿಲ್ ಮತ್ತು ಸೋಹೇಲ್ ಇಬ್ಬರು ಬ್ರದರ್ಸ್ ಮತ್ತು ಟ್ವಿನ್ಸ್ ಇದ್ದಾನೆ. ಆರನೇದು ಸುಲ್ತಾನ್ ಜಿಲಾನಿ ಶೇಖ್, 23 ವರ್ಷ, ರೆಸಿಡೆಂಟ್ ಆಫ್ ಮಿರಜ್. ಏಳನೇದು ಮಹೇಶ್ ಜಗನ್ನಾಥ್ ಸಾಲುಂಖೆ, ವಯಸ್ಸು 21 ವರ್ಷ, ರೆಸಿಡೆಂಟ್ ಆಫ್ ಮಿರಜ್. ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ, ಏಜ್ 21, ರೆಸಿಡೆಂಟ್ ಆಫ್ ಮಿರಜ್. ವಿನಾಯಕ್, ಫೈರೋಜ್ ಮತ್ತು ಜೀಶಾನ್. ವಿನಾಯಕ್ ಹೇಳಿಕೆ ಪ್ರಕಾರ ಈ 5 ಜನ ಮಿರಜ್ದಿಂದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ. ಅವರಿಗೆ ಅವ್ರ ಡೀಲ್ ಪ್ರಕಾರ 65 ಲಕ್ಷ ಇವರಿಗೆ ಫೈರೋಜ್ ಮೂಲಕ ಥ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ 10 ಲಕ್ಷ ಕೊಡಬೇಕಾಗಿತ್ತು. ಸದ್ಯಕ್ಕೆ 2 ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ. ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು, 19 ನಾವು ಮಾತಾಡಿ ಹೇಳಿದ್ದೇವೆ. ಆವಾಗ 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು. ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು. ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮಗೌಡ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ DG IGP ಸಾಹೇಬರು ಈ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ 5 ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಹೀಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ. ಅದು ಬ್ಯಾಕ್ಗ್ರೌಂಡ್ ಇದೆ. ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು
ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ. ಅವರಿಗೆ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ. ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ 5-6 ಮಂತ್ಸ್ನಲ್ಲಿ. ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿದರು. ಲಾಸ್ಟ್ 5-6 ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾನೆ. ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ. ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ, ಮಾತು. ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ, ವಿನಾಯಕ್ಗೆ ಪ್ರಕಾಶ್ ಬಾಕ್ಲೆ ಅವರು ವಾರ್ನ್ ಮಾಡಿದ್ದಾರೆ, ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು, ಇಲ್ಲಾಂದರೆ ನಾವು ನೋಡ್ಕೊಳ್ತೇವೆ. ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ, ಅದರಲ್ಲಿ ಏನು ಆಗಿದೆ, ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ.